ಎಲ್ರಿಗೂ ನಮಸ್ಕಾರ. ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಇದೇ ಜನವರಿ 31ನೇ ತಾರೀಕು ಅಂದರೆ ನಾಡಿದ್ದು 31ನೇ ತಾರೀಕು ಶನಿವಾರ ಸಂಜೆ 5:30ಕ್ಕೆ ಆಳ್ವಾಸ್ ನುಡಿಸಿರಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಯುತ್ತೆ. 5:30ಕ್ಕೆ ಶುರುವಾಗುತ್ತೆ, 10 ಗಂಟೆಗೆ ಮುಗಿಯುತ್ತೆ. ಎಲ್ಲ ಕೊಪ್ಪ ಹಾಗೂ ಕೊಪ್ಪ ಸುತ್ತಮುತ್ತಲ ಇರುವ ಎಲ್ಲ ನಾಗರಿಕರು ಕುಟುಂಬ ಸಮೇತ ಈ ಕಾರ್ಯಕ್ರಮಕ್ಕೆ ಬರಬೇಕು. ಕುಟುಂಬ ಕೂತು ನೋಡುವಂಥ ಕಾರ್ಯಕ್ರಮ. ಸುಮಾರು ಆಳ್ವಾಸಿಂದ 450 ಜನ ಬರ್ತಾರೆ. 80 ಅಡಿ ಅಗಲದ ವೇದಿಕೆ ಹಾಕಿದ್ದೀವಿ. ದಯಮಾಡಿ ಎಲ್ಲರೂ ಬರಬೇಕು ಅಂಥೇಳಿ ವಿನಂತಿ ಮಾಡ್ಕೊತೀವಿ. ಎಲ್ರಿಗೂ ನಮಸ್ಕಾರ. ಕೊಪ್ಪ ಹಾಗೂ ಕೊಪ್ಪ ಸುತ್ತಮುತ್ತ ಇರುವಂಥ ಎಲ್ಲ ನಮ್ಮ ಕಲಾಭಿಮಾನಿಗಳಿಗೆ ಹಾಗೂ ಕಲಾ ಪೋಷಕರಿಗೆ ಕೊಪ್ಪ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಆಯೋಜನೆಯಲ್ಲಿ ಇದೇ ಬರುವಂಥ ನಾಡಿದ್ದು ಶನಿವಾರ ಸಂಜೆ 5:30ಕ್ಕೆ ಕೊಪ್ಪದ ಇತಿಹಾಸದ ಪುಟಗಳಲ್ಲಿ ಸೇರುವಂಥ ಒಂದು ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗಾಗಿ ಆಯೋಜಿಸಲಾಗಿದೆ. ಸುಮಾರು 450ಕ್ಕೂ ಹೆಚ್ಚಿನ ನುರಿತ ಕಲಾವಿದರು ಮಂಗಳೂರಿನ ಕರಾವಳಿ ಪ್ರದೇಶದಲ್ಲಿ ಹೆಸರಾಂತ ವಿದ್ಯಾಸಂಸ್ಥೆಯಾಗಿರುವ ಆಳ್ವಾಸ್ ಸಂಸ್ಥೆಯಿಂದ ಕೊಪ್ಪಕ್ಕೆ ಆಗಮಿಸಿ ತಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ಇದಕ್ಕಾಗಿ ಈಗಾಗಲೇ ಕ್ರೀಡಾಂಗಣದಲ್ಲಿ ಅದ್ಭುತ ಕೆಲಸ ಕಾರ್ಯಗಳು ನಡೀತಿದೆ. ಸುಮಾರು 80 ಅಡಿ ಉದ್ದದ ಭವ್ಯ ವೇದಿಕೆಯ ಜೊತೆಗೆ ಸುಮಾರು ತಾವೆಲ್ಲರೂ ಕುಟುಂಬ ಸಮೇತರಾಗಿ 3 ಗಂಟೆ 30 ನಿಮಿಷ ಕಾಲ ನಡೆಯುವಂಥ ಕಾರ್ಯಕ್ರಮವನ್ನು ಆರಾಮವಾಗಿ ಕುಳಿತುಕೊಂಡು ನೋಡಬೇಕಂತೇಳಿ ಸುಮಾರು 7,000 ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ತಾವೆಲ್ಲರೂ ಸುಮಾರು 8 ವರ್ಷಗಳ ಹಿಂದೆ ನಮ್ಮ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅವತ್ತು ಕೂಡ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಮನತುಂಬಿಕೊಂಡಿದ್ದೀರಿ. ನಾಡಿದ್ದು ಶನಿವಾರ ನಡೆಯುವ ಕಾರ್ಯಕ್ರಮವನ್ನು ಕೂಡ ತಾವೆಲ್ಲರೂ ಆಗಮಿಸಿ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮವನ್ನು ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ, ಜೊತೆಗೆ ಈ ಕಾರ್ಯಕ್ರಮದ ವಿಶೇಷತೆ ಸಮಯಕ್ಕೆ ಸರಿಯಾಗಿ ಪ್ರಾರಂಭವಾಗುತ್ತೆ. ಯಾವುದೇ ರೀತಿಯ ಒಂದು ಚುಟುಕು ಉದ್ಘಾಟನಾ ಸಮಾರಂಭ ಹೊರತುಪಡಿಸಿ ಮಿಕ್ಕೆಲ್ಲ ಸಮಯವನ್ನು ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೀಸಲಿಡ್ತೇವೆ. ಜೊತೆಗೆ ಈ ಕಾರ್ಯಕ್ರಮವು ಯಾವುದೇ ಒಂದು ಯೂಟ್ಯೂಬ್ ಲೈವಲ್ಲಿ ಸಿಗುತ್ತೆ ಅಂತೇಳಿ ತಾವೆಲ್ಲರೂ ಮನೆಯಲ್ಲಿ ಕೂರಬೇಡಿ. ಯಾವುದೇ ರೀತಿಯ ಯೂಟ್ಯೂಬ್ ಲೈವು ಈ ಕಾರ್ಯಕ್ರಮದಲ್ಲಿ ಇರುವುದಿಲ್ಲ. ತಾವೆಲ್ಲರೂ ಕ್ರೀಡಾಂಗಣಕ್ಕೆ ಆಗಮಿಸಿ ತಮಗಾಗಿ ಉಚಿತ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಇಲ್ಲಿ ಆಗಮಿಸಿ ನೋಡಿ ಆನಂದಿಸಬೇಕಾಗಿ ತಾವು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಆಯೋಜನೆಯಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ.